ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಧನಸ್ಸು ರಾಶಿಯವರಿಗೆ ಜೂಲೈ 12ರಿಂದ 18ರವರೆಗೆ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ತುಂಬ ಪಾಸಿಟಿವ್ ಪ್ರಗತಿ ಕಾಣ್ತೀರಾ. ಈ ವಾರ ಕೆಲಸದಲ್ಲಿ ಏನಾಗುತ್ತಂದ್ರೆ ಆಫೀಸ್ನಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರಲಿ ಅಥವಾ ಗ್ರಾಹಕರು ಕ್ಲೈಂಟ್ಸ್ಗಳ ಗೊಂದಲಗಳಿರಲಿ ಅಥವಾ ಸಹ ಉದ್ಯೋಗಿಗಳಿರ್ತಾರಲ್ವ ಕೊಲೀಗ್ಸ್, ಅವರ ನಡುವಿನ ಇದ್ದ ದೊಡ್ಡ ತಪ್ಪು ತಿಳುವಳಿಕೆಯನ್ನು ನಿಮ್ಮ ಟ್ಯಾಲೆಂಟಿಂದ ತುಂಬ ಚೆನ್ನಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀರಾ. ಆಫೀಸ್ನಲ್ಲಿ ಎಲ್ಲರೂ ನಿಮ್ಮಿಂದ ತುಂಬಾ ಖುಷಿ ಪಡ್ತಾರೆ, ಫುಲ್ ಮಿಂಚ್ತೀರ ನೀವು. ಮತ್ತು ಈ ವಾರ ಹೊಸ ಕೆಲಸ ಸ್ಟಾರ್ಟ್ ಮಾಡುವ ಬದಲು ಬಾಕಿ ಕೆಲಸಗಳನ್ನು ಕಂಪ್ಲೀಟ್ ಮಾಡಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಫೈಲ್ ಇರಲಿ ಅಥವಾ ನಿಮ್ಮ ಕೆಲಸವನ್ನು ಆರ್ಗನೈಸ್ ಮಾಡಿ. ಒಂದು ಕೆಲಸ ಆದಮೇಲೆ ಇನ್ನೊಂದು ಅಂತ ಸ್ಟೆಪ್ ಬೈ ಸ್ಟೆಪ್ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರ. ನೀವು ಅಷ್ಟು ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡ್ತೀರಾ, ಎಲ್ಲ ಕೆಲಸ ಟೈಮ್ಗೆ ಮುಗಿಯುತ್ತೆ. ಆಫೀಸ್ನಲ್ಲಿ ಗಾಸಿಪ್ ನಡಿಬಹುದು. ಇರ್ತಾರಲ್ವ ಕೆಲವರು ಹೊಟ್ಟೆ ಕಿಚ್ಚು ಪಡೋರು, ನಾವು ಒಳ್ಳೆ ಹೆಸರು ತಗೊಂಡ್ರೆ ಅವ್ರಿಗಾಗಲ್ಲ ಅಂಥವ್ರು ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಆದಷ್ಟು ನೀವು ಅವರ ಹತ್ರ ಅನಗತ್ಯ ವಾದ ಮಾಡೋಕ್ಕೆ ಹೋಗಬೇಡಿ. ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇದ್ಬಿಡಿ. ಈ ವಾರ ನೀವು ಯಾವುದೇ ಗ್ರಾಹಕರ ವಿಚಾರದಲ್ಲಿ ಬರೀ ಮಾತಲ್ಲಿ ಕೆಲಸವನ್ನು ಒಪ್ಪಿಕೊಳ್ಳುವ ಬದಲು ರಿಟರ್ನ್ ಡಾಕ್ಯುಮೆಂಟ್ ರೈಟಿಂಗಲ್ಲಿ ಇರಬೇಕು. ಏನೇ ವ್ಯವಹಾರಗಳು ಇದ್ರೇನೋ ರಿಟರ್ನಲ್ಲಿ ಇದ್ದರೆ ಒಳ್ಳೆಯದು. ಅದಕ್ಕೆ ಹೆಚ್ಚು ಆದ್ಯತೆಯನ್ನು ನೀವು ಕೊಡಬೇಕು. ರಿಟರ್ನ್ ಡಾಕ್ಯುಮೆಂಟ್ ವಿಚಾರದಲ್ಲಿ ಸುಮ್ಮನೆ ಹೇಳಿಬಿಡ್ತಾರೆ, ಆಮೇಲೆ ಹೇಳಲೇ ಇಲ್ಲ ಅಂತ ಹೇಳ್ಬೋದಲ್ವ ಕ್ಲೈಂಟ್ಸು ಕಸ್ಟಮರ್ಸು. ಅದರಿಂದ ರಿಟರ್ನಲ್ಲಿ ನಾವು ಪ್ರೂಫ್ ಇದ್ದರೆ ನಮಗೇನು ಸ್ಟ್ರೆಸ್ ಇರಲ್ಲ. ಬಿಸ್ನೆಸ್ ಮಾಡೋರಿಗೆ ದೀರ್ಘಕಾಲೀನ ಪ್ಲ್ಯಾನಿಂಗ್ನಲ್ಲಿ ಒಳ್ಳೆಯ ಯಶಸ್ಸು ಸಿಗುತ್ತೆ. ಆದರೆ ಅನಗತ್ಯ ಹಣಕಾಸಿನ ರಿಸ್ಕ್ ತಗೊಳ್ಳೋದು ನೀವು ಅವಾಯ್ಡ್ ಮಾಡಬೇಕು. ಜಾಸ್ತಿ ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಎಚ್ಚರಿಕೆ ವಹಿಸಬೇಕು. ಧನುಸ್ಸು ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಗುರು ಬಂದು ಜೂಲೈ 14ರಿಂದ ಅಸ್ತನ ಆಗ್ತಾನೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ನೀವು. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಹೊಸ ಆದಾಯದ ಅವಕಾಶಗಳು ನಿಮಗೆ ಸಿಗೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ನೋಡ್ತೀರಾ. ಆದರೆ ಲೋನ್ ತಗೊಳ್ಳೋದು ಅಥವಾ ಅನಾವಶ್ಯಕ ಬೇಡದೇ ಇರೋ ವಸ್ತುಗಳಿಗೆ ಸುಮ್ಮನೆ ಖರ್ಚು ಮಾಡೋದು ನೀವು ತಪ್ಪಿಸ್ಬೇಕು. ದುಡ್ಡಿನ ವಿಚಾರದಲ್ಲಿ ತುಂಬ ಡಿಸಿಪ್ಲಿನ್ ಪ್ಲ್ಯಾನಿಂಗ್ ಅಗತ್ಯ. ಆದಷ್ಟು ಹಳೆಯ ಸಾಲಗಳು ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು. ಸಾಲ ಇಲ್ಲದೆ ಇದ್ದರೆ ಟೆನ್ಷನ್ ಫ್ರೀ ಇರ್ತೀರ. ಈ ವಾರ ಯಾರಿಗೂ ದುಡ್ಡು ಕೊಡೋದು ತೊಗೊಳ್ಳೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮುಂದೆ ಅದರಿಂದ ನಿಮಗೆ ಸ್ಟ್ರೆಸ್ ಆಗೋ ಸಾಧ್ಯತೆ ಇರುತ್ತೆ. ದುಡ್ಡು ಕೊಟ್ಟಿಲ್ಲ, ನಿಮಗೆ ಬರಬೇಕಾಗಿರೋ ದುಡ್ಡು ಬಂದಿಲ್ಲ ಅಂತ ನೀವು ಇವಾಗ ಕೊಟ್ಬಿಡ್ತೀರಾ, ಆಮೇಲೆ ಅವರು ಏನೋ ಏಮಾರಿಸ್ಬಿಡ್ತಾರೆ. ಅದರಿಂದ ಎಚ್ಚರಿಕೆಯಿಂದ ಇರಿ. ಫ್ಯಾಮ್ಲಿನಲ್ಲಿ ನಿಮ್ಮ ಸಂಗಾತಿ ಏನಾದರೂ ಹಣಕಾಸಿನ ವಿಷಯದಲ್ಲಿ ಅಡ್ವೈಸ್ ಮಾಡಿದರೆ ದಯವಿಟ್ಟು ಅವರ ಮಾತಿಗೆ ಗೌರವ ಕೊಡಿ. ಅದರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಹೇಳಬೇಕಾದ್ರೆ ಊಟ ಸ್ಕಿಪ್ ಮಾಡ್ತೀರಾ, ಆಮೇಲೆ ಏನೋ ಆಚೆ ಜಂಕ್ ಫುಡ್ ತಿಂತೀರಾ. ಅದ್ರ ಬದಲು ಫ್ರೆಶ್ ಆಗಿ ಮನೆಯಲ್ಲಿ ಊಟ ಮಾಡಿ ಆರೋಗ್ಯವನ್ನು ನೋಡ್ಕೊಳ್ಳಿ. ಹೆಲ್ದಿ ಫುಡ್ ತಿನ್ನೋದು ತುಂಬಾ ಮುಖ್ಯ. ಮತ್ತು ಡ್ರೈವಿಂಗ್ ಮಾಡುವಾಗ, ಗಾಡಿನಲ್ಲಿ ಹೋಗುವಾಗ, ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೀವು ಜಾಗ್ರತೆ ವಹಿಸಿ. ಮತ್ತು ಎಷ್ಟೇ ಕೆಲಸದ ಒತ್ತಡ ಇದ್ರೇನು ನೀವು ಸ್ಟ್ರೆಚಿಂಗ್ ಎಕ್ಸಸೈಸು ಅಥವಾ ಲೈಟ್ ಎಕ್ಸಸೈಸ್ ಮಾಡ್ಕೊಂಡು ವಾಕಿಂಗ್ ಆದರೂ ಮಾಡ್ಕೋಬೇಕು. ನಿಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳಿ. ಪರಿಹಾರ ಬಂದು ಗುರು ಮಂತ್ರವನ್ನು ಹೇಳ್ಕೊಳ್ಳಿ. ಹೇಳಿದ್ನಲ್ಲ, ಗುರು ಅಸ್ತನಾಗ್ತಾ ಇರೋದ್ರಿಂದ ಗುರು ಮಂತ್ರ ಹೇಳ್ಕೊಳ್ಳಿ. ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ. ನೀರನ್ನು ಅರ್ಪಿಸಿ ಸೂರ್ಯನಿಗೆ. ಮತ್ತು ಕಪ್ಪು ನಾಯಿಗಳಿಗೆ ಆಹಾರ ನೀಡಿ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ. ತುಂಬಾ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.